ಎಲ್ಲ SLC ವಿದ್ಯಾರ್ಥಿಗಳಿಗೆ ಈ ವಿಡಿಯೋಗೆ ಸ್ವಾಗತ. ನೀವು ತುಂಬ ಜನ ಬಂದ್ಬಿಟ್ಟು ಕಮೆಂಟ್ ಮಾಡಿ ಕೇಳ್ತಾನೆ ಇದ್ದೀರಾ, ಮತ್ತು ಕಮೆಂಟ್ನಲ್ಲಿ ರಿಪ್ಲೈ ಆದರೆ ಮಾಡೋಕ್ಕಾಗ್ತಿಲ್ಲ. ಯಾಕಂದರೆ ತುಂಬ ಕಮೆಂಟ್ ಬಂದಿರೋದ್ರಿಂದ ಸಾಧ್ಯವಾದಷ್ಟು ಆದರೆ ರಿಪ್ಲೈ ಮಾಡಿದ್ದೀನಿ. ಮತ್ತು ತುಂಬ ಜನಕ್ಕೆ ಕಾಡ್ತಿರೋ ಪ್ರಶ್ನೆ ಅಂದರೆ ಎಕ್ಸಾಮ್ ಯಾವಾಗ ಮುಗೀತು, ಅವಾಗಿನಿಂದ ಆದರೂ ನಮಗೆ ಟೆನ್ಷನ್ ಆದರೆ ಕಾಡ್ತಾ ಇದೆ, ರಿಸಲ್ಟ್ ಯಾವಾಗ ಬರುತ್ತೆ. ಒಂದು ವಿಡಿಯೋದಲ್ಲಿ ಈ ಡೇಟ್ ಹೇಳ್ತಾರೆ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಡೇಟ್ ಹೇಳ್ತಾರೆ. ಈಗ ನಾವು ಯಾವ ಡೇಟ್ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಇದ್ರ ಬಗ್ಗೆ ಕಂಪ್ಲೀಟಾಗಿ ಕ್ಲಾರಿಫಿಕೇಷನ್ ಆದರೆ ಕೊಡಿ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಬೇಕಂದರೆ ಈ ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೆ ನೋಡಿದ್ದೆ ಅದರಲ್ಲಿ ನಿಮಗೆ ಒಂದು ಐಡಿಯಾ ಆದರೆ ಸಿಗುತ್ತೆ ಇವತ್ತು ರಿಸಲ್ಟ್ ಆದರೆ ಬರ್ಬೋದು ಅಂತ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿನೂ ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೆ ನೋಡಿ. ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೆ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಎಜುಕೇಷನ್ ಅಪ್ಡೇಟ್ ಬೇಕಂದರೆ ಮತ್ತು ನೆಕ್ಸ್ಟ್ ಇಯರ್ ನಿಮಗೆ ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್ ಎಲ್ಲ ಬೇಕಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿದ್ರು ಕೂಡ ಚಾನಲ್ ಆದರೆ ಸಿಗೋದಿಲ್ಲ ಮತ್ತು ಫ್ರೀ ಆಗಿರೋದ್ರಿಂದ ತಪ್ಪದೇ ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ಮಾಡ್ಕೊಂಡ್ರೆ ಸಬ್ಸ್ಕ್ರೈಬು. ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗಲೇ ನಾನು ಎಲ್ಲರಿಗಿಂತ ಮೊದಲು ನಿಮ್ಮ SSLC ರಿಸಲ್ಟ್ ಹೇಗೆ ಚೆಕ್ ಮಾಡೋದು, ಅದು ಮೊಬೈಲ್ನಲ್ಲಿ ನೀವು ಆನ್ಲೈನಲ್ಲಿ ಯಾವ ರೀತಿ ಚೆಕ್ ಮಾಡೋದು ಅಂತ ವಿಡಿಯೋ ಆದರೆ ಅಪ್ಲೋಡ್ ಮಾಡಿದ್ದೀನಿ. ಅದು ಚಾನಲಲ್ಲಿ ಇರ್ತದೆ, ಹೋಗಿ ಚೆಕ್ ಮಾಡಿ. ಅದರ ಜೊತೆಗೆ SSLC 2024 ಪಾಸಿಂಗ್ ಮಾರ್ಕ್ಸು ಮತ್ತು ಇವ್ಯಾಲ್ಯೂಷನ್ ಯಾವ ರೀತಿ ನಡೀತಿದೆ ಎಲ್ಲ ಡೀಟೇಲ್ಸ್ನ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆದ್ದರಿಂದ ಚಾನಲ್ನ ತಪ್ಪದೇ ಚೆಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿಮ್ಮ ಎವ್ಯಾಲ್ಯೂಷನ್ ಬಂದುಬಿಟ್ಟು ಇದೇ ಏಪ್ರಿಲ್ 15ರಿಂದ ಆದರೆ ಸ್ಟಾರ್ಟ್ ಆಗಿದೆ. ಮತ್ತು ನಿಮ್ಮ ಎವ್ಯಾಲ್ಯೂಷನ್ ಕಂಪ್ಲೀಟಾಗಿ ಮುಗಿಯೋಕ್ಕೆ ಮ್ಯಾಕ್ಸಿಮಮ್ ಅಂದರೂ ಕೂಡ 15 ದಿನ ಬೇಕಾಗುತ್ತೆ. ಸೊ 15 ದಿನ ಬೇಕಾಗಿದ್ದರಿಂದ ಈಗ ಇವತ್ತು ನಿಮ್ಮ ಕನ್ನಡ ಪೇಪರ್ನ ಎವ್ಯಾಲ್ಯೂಷನ್ ಆಯಿತು ಅಂತ ಇಟ್ಕೊಳ್ಳಿ. ಅವತ್ತಿನ ದಿನ ನಿಮ್ಮ ಮಾರ್ಕ್ಸ್ನ ಕಂಪ್ಯೂಟರ್ಗಾದರೆ ಎಂಟ್ರಿ ಮಾಡ್ತಾಯಿದ್ದಾರೆ. ಮತ್ತು ನಿಮ್ಮ ಎವ್ಯಾಲ್ಯೂಷನ್ ಪ್ರಕ್ರಿಯೆಯನ್ನು ಇನ್ನಷ್ಟು ಆದರೆ ಸ್ಪೀಡ್ ಮಾಡಿದ್ದಾರೆ, ವೇಗವಾಗಿ ಎವ್ಯಾಲ್ಯೂಷನ್ ನಡೆಸ್ತಿದ್ದಾರೆ. ಯಾಕಂದರೆ ಈ ಬಾರಿ ನಿಮಗೆ ಇನ್ನೂ 2 ಸಪ್ಲಿಮೆಂಟ್ ಎಕ್ಸಾಮ್ ಇರೋದ್ರಿಂದ ಈಗ ಆದಷ್ಟು ಬೇಗ ರಿಸಲ್ಟ್ ಕೊಡೋಕ್ಕಾದರೆ ಟ್ರೈ ಮಾಡ್ತಾ ಇದ್ದಾರೆ. ಮತ್ತು ಈಗ ನಿಮ್ಮ ಕನ್ನಡ ಪೇಪರ್ ಎವ್ಯಾಲ್ಯೂಷನ್ ಆದರೆ ಆಯಿತು ಅಂದರೆ ಇವತ್ತಿನ ದಿನ ನಿಮಗೆ ಕಂಪ್ಯೂಟರ್ನಲ್ಲಿ ಆದರೆ ಎಂಟ್ರಿ ಮಾಡ್ತಾರೆ. ಮತ್ತು ಅನೌನ್ಸ್ ಬಂದುಬಿಟ್ಟು 2 ಸಲ ಕ್ರಾಸ್ ವೆರಿಫಿಕೇಷನ್ ಮಾಡ್ತಾರೆ. ಅಂದರೆ ಪೂರ್ತಿ ಎವ್ಯಾಲ್ಯೂಷನ್ ಮುಗಿದ ಮೇಲೆ 2 ಸಲ ಕ್ರಾಸ್ ವೆರಿಫಿಕೇಷನ್ ಆದರೆ ಮಾಡ್ತಾರೆ. ಅಂದರೆ ಈಗ ನಿಮ್ಮ ಎವ್ಯಾಲ್ಯೂಷನ್ ಸೆಂಟರ್ನಲ್ಲಿ ಶಿಕ್ಷಕರು ಇರ್ತಾರೆ, ಅವರು ಕೊಟ್ಟಿರೋ ಮಾರ್ಕ್ಸ್ ಮತ್ತು ಕಂಪ್ಯೂಟರ್ನಲ್ಲಿ ಎಂಟ್ರಿ ಮಾಡಿರೋ ಮಾರ್ಕ್ಸು ಇವೆರಡೂ ಕರೆಕ್ಟ್ ಇದ್ದರೆ ಮಾತ್ರ ನಿಮಗೆ ಅಲೋ ಮಾಡ್ತಾರೆ. ಆದ್ದರಿಂದ ನಿಮಗೆ 2-3 ಸಲ ವೆರಿಫಿಕೇಷನ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿ ರಿಸಲ್ಟ್ನಲ್ಲಿ ತೊಂದರೆ ಆದರೆ ಆಗೋದಿಲ್ಲ. ನೀವು ಎಷ್ಟು ಬರೆದಿರ್ತೀರ ಖಂಡಿತ ಅಷ್ಟು ಮಾರ್ಕ್ಸ್ ಕೊಡ್ತಾರೆ. ಆದ್ದರಿಂದ ಯಾರು ಕೂಡ ಟೆನ್ಷನ್ ಮಾಡ್ಕೋಕೆ ಹೋಗಬೇಡಿ. ಈಗ ನಿಮ್ಮ ರಿಸಲ್ಟ್ ಎಕ್ಸ್ಪೆಕ್ಟೆಡ್ ಡೇಟ್ ಬಂದುಬಿಟ್ಟು ಅಂದರೆ ಮಂಡಳಿಯಿಂದ ಬಂದ ಮಾಹಿತಿ ಏನಾದರೂ ಎವ್ಯಾಲ್ಯೂಷನ್ ಆದರೆ ಕಂಪ್ಲೀಟಾಗಿ ಮುಗೀತು ಅಂತ ಕೇಳಿದರೆ ಆವಾಗ ನಿಮ್ಮ ರಿಸಲ್ಟು ಇದೇ ತಿಂಗಳು ಏಪ್ರಿಲು 29 ಅಥವಾ 30 ಬರೋ ಸಾಧ್ಯತೆ ಇದೆ. ಅಥವಾ ಏನಾದರೂ ಇವ್ಯಾಲ್ಯೂಷನ್ ಡೆಲ್ಲಿ ಆಯಿತು ಅಂದರೆ ಮೇ 1st ವೀಕ್ ಅಂತ ಖಂಡಿತ ಬರ್ತದೆ. ಏನಾದರೂ ಏಪ್ರಿಲ್ ಏನಾದರೂ ದಾಟು ಅಂದರೆ ಮೇ 1st ವೀಕ್ ಅಂತೂ ದಾಟೋದಿಲ್ಲ. ನಿಮ್ಮ ರಿಸಲ್ಟು ಮೇ 1st ವೀಕ್ ಒಳಗಡೆ ಬರ್ತದೆ. ಇದನ್ನಾದರೆ ತಲೆ ಇಟ್ಕೊಳ್ಳಿ. ಯಾರು ಕೂಡ ಫೇಕ್ ಇನ್ಫಾರ್ಮೇಷನ್ ನಂಬಕ್ಕೆ ಹೋಗ್ಬಿಡಿ. ಸೊ ನಿಮ್ಮ ರಿಸಲ್ಟ್ ಬಂದುಬಿಟ್ಟು ಬಂದರೆ ಇದೇ ತಿಂಗಳು 29-30 ಬರ್ತದೆ, ಇಲ್ಲ ಅಂದರೆ ಮೇ 1st ವೀಕ್ ಮುಗಿಯೋದ್ರೊಳಗೆ ಬರ್ತದೆ. ಇದೇ ಇವತ್ತಿನ ಅಪ್ಡೇಟು. ತಪ್ಪದೇ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಅವರು ಕೂಡ ವೇಟ್ ಮಾಡ್ತಾ ಇರ್ತಾರೆ ಮತ್ತು ಹಲವಾರು ವಿಡಿಯೋಗಳನ್ನು ನೋಡ್ತಾ ಇರ್ತಾರೆ. ಕಂಪ್ಲೀಟಾಗಿ ಕ್ಲಾರಿಫಿಕೇಷನ್ ಆದರೆ ಅರ್ಥ ಆಗೋದಿಲ್ಲ, ಅದೇ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.